ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮೊಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿಯ ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಈ ದಿನ ವಿಶೇಷವಾಗಿ ಅವ್ಯಕ್ತ ಮಹಾವಾಕ್ಯ ಅವ್ಯಕ್ತ ಬಾಪ್ದಾದರವರು ಕೊಟ್ಟಿದ್ದಾರೆ. ಈ ದಿನದ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ಅವ್ಯಕ್ತ ವರದಾನವಿದೆ. ಸರ್ವಶಕ್ತಿಗಳ ಅಧಿಕಾರದ ಮೂಲಕ ಆತ್ಮರನ್ನ ಶ್ರೀಮಂತರನ್ನಾಗಿ ಮಾಡುವಂತಹ ಪುಣ್ಯಾತ್ಮ ಭವ ಅಂತ ವರದಾನ ಕೊಟ್ಟಿದ್ದಾರೆ. ಯಾರು ಪುಣ್ಯಾತ್ಮರಂದ್ರೆ ಯಾರಿಗೆ ಯಾವುದರ ಅವಶ್ಯಕತೆ ಇದೆಯೋ ಅದನ್ನ ಈಡೇರಿಸಿದರೆ ಅವರು ಪುಣ್ಯಾತ್ಮರು. ಹಸಿದವರಿಗೆ ಅನ್ನ, ಬಟ್ಟೆ ಇಲ್ಲದವರಿಗೆ ಬಟ್ಟೆ, ಕೆಲಸ ಇಲ್ಲದವರಿಗೆ ಕೆಲಸ, ತೊಂದರೆ ಇದ್ದವರಿಗೆ, ಸಮಸ್ಯೆಯಲ್ಲಿದ್ದವರಿಗೆ ಪರಿಹಾರ, ಈ ರೀತಿಯಾಗಿ ಯಾರು ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಾರೆಯೋ, ಅವರ ಕಷ್ಟವನ್ನು ನಿವಾರಿಸುತ್ತಾರೆಯೋ ಅವರ ಪಾಲಿಗೆ ಅವರು ಪುಣ್ಯಾತ್ಮರೇ ಸರಿ. ಅದಕ್ಕೆ ಇವತ್ತು ಸ್ವಯಂ ಶಿವತಂದೆ ನಮಗೆ ವರದಾನ ಕೊಟ್ಟಿದ್ದಾರೆ, ನೀವು ಪುಣ್ಯಾತ್ಮರಾಗಿ. ಎಂಥ ಪುಣ್ಯಾತ್ಮರು? ಉದಾಹರಣೆಗೆ ಲೌಕಿಕದಲ್ಲಿ ಪುಣ್ಯಾತ್ಮರು ಅಥವಾ ಲೌಕಿಕದ ಕಷ್ಟಗಳಿಗೆ ಸ್ಪಂದಿಸುವವರು ಹೇಗೆ ಮಾಡ್ತಾರೆ, ಹಾಗೆ ನೀವು ಅಲೌಕಿಕವಾಗಿ ಮಾಡಬೇಕು. ಹೇಗೆ ಶಾರೀರಿಕವಾದಂಥ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ, ಹಾಗೆ ನೀವು ಆತ್ಮದ ಸಮಸ್ಯೆಗೆ ಸ್ಪಂದಿಸಬೇಕು. ಉದಾಹರಣೆ ಕೊಡ್ತಾರೆ ವಿವರಣೆಯಲ್ಲಿ. ಹೇಗೆ ಇಂದಿನ ಕಾಲದಲ್ಲಿ ರಾಜರಿರ್ತಾರೆ, ಅವ್ರ ಹತ್ರ ಸಾಕಷ್ಟು ಆಸ್ತಿವಂತರಾಗಿರ್ತಾರೆ, ಹಣ ಇರುತ್ತೆ, ಅಧಿಕಾರ ಇರುತ್ತೆ. ಅವರಿಗಿರುವ ಅಧಿಕಾರ ಮತ್ತು ಹಣದ ಮೂಲಕ ಎಂಥವ್ರನ್ನ ಬೇಕಾದರೂ ಏನು ಬೇಕಾದರೂ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಎಂಥ ಕಡು ಬಡವರನ್ನು ಸಹ ಶ್ರೀಮಂತರನ್ನಾಗಿ ಮಾಡುವಂತಹ ಒಂದು ಅವಕಾಶ ಅವರಿಗಿರುತ್ತೆ. ಹಾಗಾಗಿ ಇಂದಿನ ಕಾಲದಲ್ಲಿ ಪರಿಹಾರ ಕೇಳಿಕೊಂಡು ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ರಾಜನ ಬಳಿ ಪ್ರತಿಯೊಬ್ಬರು ಕೂಡ ಪ್ರಜೆಗಳು ಬರ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿತ್ತು. ಇಲ್ಲದೆ ಇರೋರ ಹತ್ರ, ಯಾರ ಹತ್ರ, ಭಿಕಾರಿಗಳ ಹತ್ರ ಯಾರು ಹೋಗಿ ಬೇಡ್ಕೊಂತಾರೆ ಹೇಳಿ? ಯಾರ ಹತ್ರ ಇದೆಯೋ ಅಧಿಕಾರ ಆಗಲಿ ಅಥವಾ ಹಣ ಆಗಲಿ, ಯಾರ ಹತ್ರ ಇದೆಯೋ ಅವ್ರ ಹತ್ರ ತಾನೇ ಹೋಗಿ ಕಷ್ಟಗಳನ್ನು ಹೇಳ್ಕೊಳ್ತಾರೆ, ಏನೋ ಒಂದು ಪರಿಹಾರ ಮಾಡ್ತಾರೆ ಅಂತ. ಆದರೆ ಇವತ್ತಿನ ಕಾಲದಲ್ಲಿ ಲೌಕಿಕದ ಶ್ರೀಮಂತರು ಕೂಡ
ಅನೇಕ ಜನಗಳ ಕಷ್ಟಗಳಿಗೆ ಸ್ಪಂದಿಸುವ ಸಮಾಜ ಸೇವೆಯನ್ನು ಮಾಡ್ತಾರೆ. ಅವರು ಲೌಕಿಕ ದೃಷ್ಟಿಯಲ್ಲಿ ಪುಣ್ಯಾತ್ಮರಾಗ್ತಾರೆ. ಏನು? ಹಸಿದವರಿಗೆ ಅನ್ನವನ್ನು ಕೊಡೋದು, ಬಟ್ಟೆ ಇಲ್ಲದವರಿಗೆ ಬಟ್ಟೆ, ಮನೆ ಇಲ್ಲದವರಿಗೆ ಮನೆ, ಕಷ್ಟದಲ್ಲಿರೋರಿಗೆ, ತೊಂದರೆಯಲ್ಲಿರೋರಿಗೆ ಸಹಾಯ ಮಾಡಿ, ರೋಗಿಗಳಿಗೆ ಔಷಧ, ವಿದ್ಯಾರ್ಥಿಗಳಿಗೆ ಪುಸ್ತಕ, ಈ ರೀತಿ ಕೊಟ್ಟು ಅವರ ಪಾಲಿಗೆ ಪುಣ್ಯಾತ್ಮರಾಗಲಿಕ್ಕೆ ಇವತ್ತು ಕೂಡ ಕಲಿಯುಗದಲ್ಲಿ ಸಾಕಷ್ಟು ಅವಕಾಶಗಳಿದೆ ಮತ್ತು ಅಂಥವರು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡುವಂಥವ್ರು ಇದ್ದಾರೆ. ಈ ರೀತಿ ಪುಣ್ಯಾತ್ಮರಾಗಿ ಅಂತ ನಮಗೆ ಇವತ್ತು ಶಿವತಂದೆ ಹೇಳಿರೋದಲ್ಲ. ಶರೀರಕ್ಕಾಗಲಿ ಅಥವಾ ಲೌಕಿಕ ವಿನಾಶಿ ಜೀವನಕ್ಕೆ ಬೇಕಾದಷ್ಟು ಸಹಾಯವನ್ನು ಮಾಡಲಿಕ್ಕೆ ಅನೇಕ ಸಂಘ ಸಂಸ್ಥೆಗಳಿದೆ, ಸರಕಾರಗಳಿದೆ. ಅನೇಕ ರೀತಿಯಲ್ಲಿ ಶ್ರೀಮಂತರು ಕೂಡ ಆ ಸಹಾಯವನ್ನು ಮಾಡೋದರಲ್ಲಿ ಮುಂದೆ ಬಂದಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಆತ್ಮಗಳ ಅಲೆದಾಟ, ಆತ್ಮಗಳ ಚೀರಾಟ, ಆತ್ಮಗಳ ಕೂಗಾಟ, ಆತ್ಮಗಳ ಕೊರತೆಯನ್ನು ನೀಗಿಸುವಂತಹ ಶ್ರೀಮಂತರು ಬೇಕಾಗ್ತಾರೆ. ವಿನಾಶಿ ಸಂಪತ್ತಿನ ಶ್ರೀಮಂತರ ಅವಶ್ಯಕತೆ ಬೀಳೋದಿಲ್ಲ. ಅವತ್ತು ಅವಿನಾಶಿ ಸಂಪತ್ತಿನ ಶ್ರೀಮಂತರು ಬೇಕಾಗ್ತಾರೆ. ಯಾವುದು ಅವಿನಾಶಿ ಅಂದರೆ ಆತ್ಮ ಅವಿನಾಶಿ, ಆತ್ಮದ ಗುಣಗಳ ಅವಿನಾಶಿ, ಆತ್ಮದ ಶಕ್ತಿಗಳ ಅವಿನಾಶಿ. ಹಾಗಾಗಿ ನೀವು ಆತ್ಮವನ್ನು ಸ್ಮೃತಿ ಸ್ವರೂಪದಲ್ಲಿ ತಂದುಕೊಂಡು ಆತ್ಮಿಕ ಶಕ್ತಿಗಳನ್ನು ಜಾಗೃತಿ ಮಾಡಿಕೊಂಡು ಆತ್ಮಿಕ ಗುಣಗಳನ್ನು ಸಂಪಾದನೆ ಮಾಡಿಕೊಂಡಾಗ ನೀವು ಅಗರ್ಭ ಶ್ರೀಮಂತರು. ನಿಮ್ಮಂಥವರ ಅವಶ್ಯಕತೆ ಮುಂದಿನ ಸಮಯದಲ್ಲಿ ಬಹಳ ಉಪಯೋಗಕ್ಕೆ ಬರೋದಿದೆ. ಅನೇಕ ಆತ್ಮರು ಬಳಲ್ತಾ ಇದ್ದಾರೆ ಸುಖದಿಂದ, ಶಾಂತಿಯಿಂದ. ಶಾಂತಿಯ ದಾಹ ಇದೆ, ಸುಖದ ದಾಹ ಇದೆ, ಪ್ರೀತಿಯ ದಾಹ ಇದೆ, ಶಕ್ತಿಯ ದಾಹ ಇದೆ. ಅಶಾಂತಿಯಿಂದ, ದುಃಖದಿಂದ ಅಲದಾಡ್ತಾ ಇದ್ದಾರೆ ಆತ್ಮರು. ಅದು ಹಣದಿಂದ ಪರಿಹಾರ ಆಗುವಂಥದ್ದಲ್ಲ, ಅಧಿಕಾರದಿಂದ ಪರಿಹಾರ ಮಾಡಲಿಕ್ಕೆ ಬರೋದಿಲ್ಲ, ಊಟ ಬಟ್ಟೆ ಕೊಡೋದ್ರ ಮುಖಾಂತರ ಪರಿಹಾರ ಆಗೋದಿಲ್ಲ, ಕೆಲಸಗಳನ್ನು ಕೊಡೋದ್ರಿಂದ ಪರಿಹಾರ ಆಗೋದಿಲ್ಲ, ಔಷಧಿ ಕೊಡೋದ್ರಿಂದ ಪರಿಹಾರ ಆಗೋದಿಲ್ಲ. ಅದು ಯಾವುದೇ ಸ್ಥೂಲ ವಸ್ತು ವಿಷಯಗಳಿಂದ ಅದು ಪರಿಹಾರ ಆಗೋದಲ್ಲ. ಅದು ಆತ್ಮೀಯತೆಯಿಂದ, ಆತ್ಮೀಯ ಗುಣಗಳಿಂದ, ಆತ್ಮಿಕ ಶಕ್ತಿಯಿಂದ, ಆತ್ಮಿಕ ದೃಷ್ಟಿಯಿಂದ ಮಾತ್ರನೇ ಅನೇಕ ಆತ್ಮರ ಜನ್ಮ ಜನ್ಮಾಂತರದ ದಾಹವನ್ನು ನೀಗಿಸಬಲ್ಲವರು ಅವರು ಪುಣ್ಯಾತ್ಮರು. ಆದರೆ ಆ ಥರ ಪುಣ್ಯಾತ್ಮರಾಗಬೇಕು ನೀವು ಅಂತಂದ್ರೆ ಈ ಸಮಯದಲ್ಲಿ ಸರ್ವಶಕ್ತಿಗಳ ಅಧಿಕಾರವನ್ನು ಪಡ್ಕೊಳ್ಬೇಕು. ಹೊರಗಿನ ಸ್ಥೂಲ ಅಥವಾ ವಿನಾಶಿ ಅಧಿಕಾರ ಅಲ್ಲ, ಅವಿನಾಶಿಯಾಗಿರುವ ಆತ್ಮಿಕ ಶಕ್ತಿಗಳ ಅಧಿಕಾರವನ್ನು ಪಡ್ಕೊಳ್ಬೇಕು. ಆತ್ಮಿಕ ಸರ್ವಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಅಂದರೆ ಆತ್ಮದ ಸ್ಮೃತಿ ಸ್ವರೂಪದಲ್ಲಿ ಬಂದು ಆತ್ಮದ ಸ್ಮೃತಿಯಲ್ಲಿಯೇ ಸದಾಕಾಲ ಇದ್ದು ಆತ್ಮಿಕ ಸ್ವರೂಪದಲ್ಲೇ ಇರುತ್ತಾ ಆತ್ಮ ಜಾಗೃತಿ ಮಾಡಿಕೊಂಡಾಗ ಆತ್ಮದ ಗುಣಗಳು, ಆತ್ಮದ ಶಕ್ತಿ ಜಾಗೃತಿಯಾಗತ್ತೆ. ಆಗ ನಿಮ್ಮ ದೃಷ್ಟಿ ಆತ್ಮೀಯವಾಗಿರುತ್ತೆ, ನಿಮ್ಮ ಮಾತುಗಳು ಆತ್ಮೀಯವಾಗಿರುತ್ತೆ, ನಿಮ್ಮ ಸಂಕಲ್ಪಗಳು ಶುಭಕಾರಿ, ಕಲ್ಯಾಣಕಾರಿ, ಮಂಗಳಕಾರಿಯಾಗಿರುತ್ತೆ, ನಿಮ್ಮ ಭಾವನೆ ಸದ್ಭಾವನೆಯಾಗಿರುತ್ತೆ, ನಿಮ್ಮ ಜೀವನ ಶೈಲಿ ಸಾತ್ವಿಕವಾಗಿರುತ್ತೆ, ನಿಮ್ಮ ಜೀವನವೇ ಹಗುರವಾಗಿರುತ್ತೆ, ಪ್ರಕಾಶಮಯವಾಗಿರುತ್ತೆ, ಪ್ರಸನ್ನ ಚಿತ್ತರಾಗಿರುತ್ತೀರಿ. ಹಾಗಾಗಿ ನೀವು ಆತ್ಮದ ಸ್ಮೃತಿಯಲ್ಲಿರುವಂತಹ ಅಭ್ಯಾಸವನ್ನು ಮಾಡಿ ಆತ್ಮ ಜಾಗೃತಿ ಮಾಡಿಕೊಳ್ಳಿ. ನಿಮ್ಮ ಒಂದು ದೃಷ್ಟಿ
ಆತ್ಮೀಯ ದೃಷ್ಟಿ ಎಷ್ಟೋ ಆತ್ಮರ ದಾಹವನ್ನು ನೀಗಿಸಿ ಬಿಡುತ್ತೆ. ನಿಮ್ಮ ಒಂದು ಆತ್ಮೀಯ ಮಾತು, ವಾರ್ತಾಲಾಪ ಜನ್ಮ ಜನ್ಮಾಂತರದ ಆತ್ಮದ ದಾಹವನ್ನು ಇಂಗಿಸುತ್ತೆ. ನಿಮ್ಮ ಒಂದು ಆತ್ಮೀಯ ಶುಭ ಸಂಕಲ್ಪ ಆತ್ಮವನ್ನ ಭವಬಂಧನದಿಂದ ಮುಕ್ತ ಮಾಡುತ್ತೆ. ನಿಮ್ಮ ಒಂದು ಆತ್ಮೀಯ ಸ್ಮೃತಿಯಿಂದ ಆ ವಾತಾವರಣ, ಆ ಪ್ರಕಂಪನ, ಆ ಕಂಪನಗಳಿಂದ ಆತ್ಮರು ಜನ್ಮ ಜನ್ಮಾಂತರ ಅಶಾಂತಿಯಿಂದ ದೂರವಾಗಿ ಶಾಂತಿಯ ಅನುಭೂತಿಯನ್ನು ಮಾಡ್ತಾರೆ. ಆಗ ಆ ಎಲ್ಲ ಸರ್ವ ಆತ್ಮರು ಕೂಡ ನಮಗೆ ಪುಣ್ಯಾತ್ಮರು ಅಂತ ಕರೀತಾರೆ. ನೀನು ನನ್ನ ಪಾಲಿನ ಪುಣ್ಯಾತ್ಮ ಅಂತಾರೆ, ಧನ್ಯ ಆದ್ವಿ ಅಂತಾರೆ, ಕೃತಾರ್ಥರಾದ್ವಿ ಅಂತಾರೆ, ಸಾರ್ಥಕ ಆಯಿತು ನಮ್ಮ ಜೀವನ ಅಂತ ಆತ್ಮರು ಹೇಳ್ತಾರೆ. ಅಂತಹ ಸೌಭಾಗ್ಯಕ್ಕೆ ನಾವು ಯೋಗ್ಯರಾಗಬೇಕು ಅಂತಂದರೆ, ಅಂಥ ಪುಣ್ಯವನ್ನು ಜಮಾ ಮಾಡಿಕೊಳ್ಬೇಕು ಅಂದರೆ ನಮ್ಮ ಹತ್ರ ಸ್ಟಾಕ್ ಇರಬೇಕು. ಲೌಕಿಕದಲ್ಲಿ ಪುಣ್ಯ ಜಮಾ ಮಾಡ್ಕೊಳ್ಳೋದಕ್ಕೆ ಒಂದು ಹಣಬಲನೋ, ಜನಬಲನೋ, ಅಧಿಕಾರ ಬಲನೋ ಬೇಕಾಗುತ್ತೆ. ಹೇಗೋ ಹಾಗೆ ಅಲೌಕಿಕದ ಪುಣ್ಯವನ್ನು ಜಮಾ ಮಾಡ್ಕೊಳ್ಳೋದಕ್ಕೆ, ಅವಿನಾಶಿ ಪುಣ್ಯವನ್ನು ಜಮಾ ಮಾಡ್ಕೊಳ್ಬೇಕು ಅಂದರೆ, ಆತ್ಮೀಯ ಸೇವೆಯನ್ನು ಮಾಡಬೇಕು ಅಂದರೆ ಆತ್ಮ ಜಾಗೃತಿ ಮಾಡಿಕೊಂಡಿರಬೇಕು, ಆತ್ಮೀಯ ಗುಣಗಳನ್ನು ಜಾಗೃತಿ ಮಾಡಿಕೊಂಡಿರಬೇಕು, ಆತ್ಮೀಯ ಶಕ್ತಿಯನ್ನು ಸಂಪಾದಿಸಿರಬೇಕು, ಆತ್ಮೀಯ ದೃಷ್ಟಿಯನ್ನು ಹೊಂದಿರಬೇಕು, ಶುಭ ಭಾವನ ಶುಭ ಕಾಮನ ಮಾಡುವ ಶಕ್ತಿ ಪ್ರಾಪ್ತಿಯಾಗಿರಬೇಕು. ಅವರು ಮಾತ್ರನೇ ಅವಿನಾಶಿ ಪುಣ್ಯ ಖಜಾನೆಯನ್ನು ಜಮಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈಗ ನಾವು ಎಷ್ಟು ಆತ್ಮರಿಗೆ ಕೊಡುವಷ್ಟು ಸ್ಟಾಕ್ ಮಾಡಿಕೊಳ್ಬೇಕು. 1 ಕೋಟಿ ರೂಪಾಯಿ ನಮ್ಮ ಹತ್ರ ಸ್ಥೂಲವಾದ ಧನ ಇದ್ರೂ ಕೂಡ ಎಷ್ಟು ಜನಕ್ಕೆ ಹಂಚಬಹುದು? ನಾವು ಬಹಳ ದೊಡ್ಡದು ಅಂತ ಅನ್ಕೊಂಡಿವಿ 1 ಕೋಟಿಯನ್ನು. ಒಬ್ಬನು ಬಂದು ನನಗೆ 1 ಕೋಟಿ ಬೇಕು ಅಂತ ಕೊಟ್ಟರೆ ಒಬ್ಬನಿಗೆ ಮಾತ್ರ ನಾವೇನೋ ಸಹಾಯ ಮಾಡಬಹುದು. 1 ಕೋಟಿಯ ಕಷ್ಟದಲ್ಲಿರುವವನಿಗೆ 1 ಕೋಟಿ ಒಬ್ಬನಿಗೆ ಸರಿ ಹೋಗ್ಬಿಡುತ್ತೆ. 1000 ಕೋಟಿ ಇದ್ದರೆ 1000 ಜನಕ್ಕೆ ಮಾಡ್ಬೋದು. ನೀವು 10,000 ಕೋಟಿ ಇದ್ದರೆ 10,000 ಜನಕ್ಕೆ ಮಾಡ್ಬೋದು. ಒಬ್ಬೊಬ್ಬರಿಗೆ 1 ಕೋಟಿ ಕೊಟ್ಟರೆ 10,000 ಜನಕ್ಕೆ ಸೇವೆ ಆಗಬಹುದು ಅಷ್ಟೆ. ಆದರೆ ಜಗತ್ತಲ್ಲಿ ಇರೋರು ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಅಲ್ಲ, 100 ಕೋಟಿ, 1000 ಕೋಟಿ, ಹತ್ತತ್ರ 50 ಆತ್ಮರು ಇರೋದು ಮನುಷ್ಯಾತ್ಮ. ಬರೀ ಮನುಷ್ಯಾತ್ಮರದ ಲೆಕ್ಕ ಹಾಕಿದರೆ 1000 ಕೋಟಿ. ಇನ್ನು ಎಲ್ಲ ಜೀವ ಜಲರಾಶಿಗಳ ಆತ್ಮರನ್ನ ತೃಪ್ತಿಪಡಿಸಬೇಕು, ಪ್ರಕೃತಿಯನ್ನು ತೃಪ್ತಿಪಡಿಸಬೇಕು. 1000 ಕೋಟಿ ಆತ್ಮರನ್ನ ತೃಪ್ತಿಪಡಿಸಬೇಕು. ಸ್ಥೂಲ ಧನವೇ ಇದ್ರೂ ಕೂಡ 1000 ಕೋಟಿ ಸಾಲೋದಿಲ್ಲ. ಒಂದು 1000 ಕೋಟಿ ಇಂಟು ಕೋಟಿ ಬೇಕಾಗ್ತದೆ. ಒಬ್ಬೊಬ್ರಿಗೆ 1 ಕೋಟಿ ಕೊಡ್ಬೇಕಂದ್ರೆ ಬರೀ 1,000 ಕೋಟಿ ಇದ್ರೆ ಸಾಕಾಗಲ್ಲ, ಅಂಥದ್ದು 1 ಕೋಟಿ ಬೇಕಾಗ್ತದ. 1,000 ಕೋಟಿ 1 ಕೋಟಿ ಲೆಕ್ಕ ಹಾಕಿ ಬರೀ ಸ್ಥೂಲ ಧನದ್ದು ಹೇಳಿದ್ರೆ, ಇನ್ನು ನೀವು ಈ 1000 ಕೋಟಿ ಆತ್ಮರ ಅಶಾಂತಿಯನ್ನು ದೂರ ಮಾಡಿ ಶಾಂತಿಯನ್ನು ನೀಡಬೇಕು. ಅತೃಪ್ತಿಯನ್ನು ದೂರ ಮಾಡಿ ಸಂತೃಪ್ತಿಯನ್ನು ನೀಡಬೇಕು. ಅಪ್ರಾಪ್ತಿಯನ್ನು ದೂರ ಮಾಡಿ ಪ್ರಾಪ್ತ ಸ್ವರೂಪರನ್ನಾಗಿ ಮಾಡಬೇಕು. ಅಲೆದಾಡುವವರಿಗೆ ನೆಲೆ ತೋರಿಸಬೇಕು. ಅಂದರೆ ಎಷ್ಟು ಜಮಾ ಮಾಡ್ಕೊಳ್ತೀರಿ? ಏನಿರಬೇಕು ನಮ್ಮ ಹತ್ರ? ಆತ್ಮೀಯ ಶಕ್ತಿಗಳು, ಆತ್ಮೀಯ ಗುಣಗಳು ಎಷ್ಟು ಅಖಂಡವಾಗಿರಬೇಕು, ಅಖಂಡವಾಗಿರಬೇಕು.
ಅಟೂಟ್ ಆಗಿರಬೇಕು, ಸಾಕಾಗುವಷ್ಟಿರಬೇಕು, ವಿಶಾಲವಾಗಿರಬೇಕು. ಎಲ್ಲಿಯ ತನಕ ದೃಷ್ಟಿ ಅಲ್ಲ ಸ್ಮೃತಿಯಲ್ಲಿ ತನಕ ಹೋಗುತ್ತೋ ಅಷ್ಟು ಶಕ್ತಿ ಗುಣಗಳನ್ನು ಸಂಪಾದನೆ ಮಾಡಬೇಕು. ಏನೋ ಚೂರು ಚಾರ ಇಟ್ಕೊಂಡ್ರೆ ಇದು ಯಾರಿಗೂ ಆಗೋದಿಲ್ಲ. ನಮಗೆ ಸಾಕಾಗ್ತಾ ಇದೆಯಾ ಇಲ್ವ ನೋಡ್ಕೊಳ್ಳಿ ಫಸ್ಟ್, ಬೇರೆಯವರಿಗೆ ಕೊಡೋದು. ನಾವು ಮಾಡುವ ಪುರುಷಾರ್ಥ, ನಾವು ಮಾಡುವ ಧಾರಣೆ, ನಾವು ಅರಿತಿರುವ ಜ್ಞಾನ ನಮಗಾದ್ರೂ ಸಾಕಾಗ್ತಾ ಇದೆಯಾ? ಎಷ್ಟು ಜ್ಞಾನವನ್ನು ಕೇಳಬೇಕು, ಎಷ್ಟು ಅಳವಡಿಸಿಕೊಳ್ಳಬೇಕು, ಎಷ್ಟು ಯೋಗ ಮಾಡಬೇಕು, ಎಷ್ಟು ಧಾರಣಾಮೂರ್ತಿ ಆಗಬೇಕು, ಎಷ್ಟು ಅಂದರೆ ಇಡೀ ಜಗತ್ತಿಗೆ ಶಾಂತಿಯಲ್ಲಿ ಮುಳುಗಿಸ್ಬೇಕು ಅಷ್ಟು. ಇಡೀ ಜಗತ್ತನ್ನೇ ಶಕ್ತಿಮಯವಾಗಿ ಮಾಡಬೇಕು ಅಷ್ಟು. ಇಡೀ ಜಗತ್ತನ್ನೇ ಸುಖಮಯ ಮಾಡಬೇಕು ಅಷ್ಟು. ಅಷ್ಟು ನಮ್ಮೊಳಗಡೆ ಸುಖ ಇರಬೇಕು, ಶಾಂತಿ ಇರಬೇಕು, ಪ್ರೀತಿ ಇರಬೇಕು, ಶಕ್ತಿ ಇರಬೇಕು, ಆನಂದ ಇರಬೇಕು. ಏನು ಬ್ಯೂಟಿಫುಲ್ ಇದು ಡ್ರಾಮಾ. ಏನು ಆತ್ಮ ನಾನು, ಎಷ್ಟು ಬ್ಯೂಟಿಫುಲ್ ನಾನು, ಎಷ್ಟು ಪ್ಯೂರ್ಫುಲ್ ನಾನು, ಎಷ್ಟು ಪವರ್ಫುಲ್ ನಾನು, ಎಷ್ಟು ಲೈಟ್ ನಾನು, ಎಷ್ಟು ಮೈಟ್ ನಾನು, ಎಷ್ಟು ಟ್ರಾನ್ಸ್ಪರೆನ್ಸ್ ನಾನು. ವಾರೆ ಮೈ ಆತ್ಮ, ವಾ ವಾ ವಾ, ಕಿतना ಸ್ಟ್ರಾಂಗ್ ಮೇ ಹೂಂ. ಎಷ್ಟು ಶಕ್ತಿಶಾಲಿ, ಎಷ್ಟು ಕಠಿಣ ನಾನು, ಎಷ್ಟು ಸ್ಟ್ರಾಂಗ್ ನಾನು, ಎಷ್ಟು ಪ್ರಕಾಶ ನಾನು, ಎಷ್ಟು ಶಾಂತಿ ದೂತ ನಾನು, ಎಷ್ಟು ಶಕ್ತಿವಂತ ನಾನು. ನನ್ನೊಳಗಿರುವ ಅದಮ್ಯ ಶಕ್ತಿ, ನನಗೆ ಅದರ ಕಡೆಗೆ ಗಮನವೂ ಇಲ್ಲ, ಅದರ ಅರಿವೆಯೂ ಇಲ್ಲ, ಅದರ ಪರಿವೆಯೇ ಇಲ್ಲ. ನಮಗೆ ಕತೆ ಪುರಾಣಗಳಲ್ಲಿ ಕೇಳ್ತಿದ್ವಿ, ಭೀಮ ಒಂದು ಕೈಯಿಂದ ಹೊಡೆದ್ರೆ ಬೆಟ್ಟವೇ ಪುಡಿ ಪುಡಿ ಆಗ್ತಿತ್ತು ಅಂತ. ಕೋಟಿ ಭೀಮ ಸೇರಿದರೂ ಕೂಡ ಒಂದು ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪವರ್ಫುಲ್ ನಾವು. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ನಮ್ಮ ಕೈಲಿ ಆಗ್ತಾ ಇಲ್ಲ, ಅಷ್ಟು ಪವರ್ಫುಲ್ ನಾವು. ಆದ್ರೆ ಅದರ ಕಡೆಗೆ ಗಮನವೇ ಇಲ್ಲ. ನಾನು ಬಲಹೀನ 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 ಅಂದುಕೊಂಡು 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 ನೊಂದುಕೊಳ್ಳೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನನಗೆ. ಆತ್ಮ ಅಂದರೆ ಸುಮ್ಮನೆ ಅನ್ಕೊಂಡ್ಬಿಟ್ಟಿರೇನು, ಬರೀ ಒಂದು ಪಾಯಿಂಟ್ ಅನ್ಕೊಂಡ್ಬಿಟ್ಟಿರೇನು, ಬರೀ ಒಂದು ಚಿತ್ರ ಅನ್ಕೊಂಡಿರೇನು, ಏನು ಬರೀ ಒಂದು ಹೆಸರ ಅದು ಆತ್ಮ ಅಂದರೆ? ವಾ, ಏನ್ ಪವರ್ ಅದ್ರದ್ದು. ಒಂದು ಸೆಕೆಂಡಿಗೆ 3 ಲೋಕ ದಾಟ್ಕೊಂಡು ಹೋಗುವಷ್ಟು ತಾಕತ್ತದು. ಒಂದು ಸೆಕೆಂಡಿಗೆ ಯಾವ ಸೈನ್ಸಿನ ಮಾಪನಗಳು ಕೂಡ ಅದರ ಸ್ಪೀಡನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸೈನ್ಸಿನ ಎಲ್ಲ ಸೂಕ್ಷ್ಮ ಯಂತ್ರಗಳು, ದರ್ಶಕಗಳು ಕೂಡ ಅದರ ಶಕ್ತಿಯನ್ನ ಮಾಪನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪವರ್ಫುಲ್. ಸುಮ್ಮನೆ ಹಿಂಗೆ ಟಚ್ ಆದರೆ ಪುಡಿ 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 ಆಗೋಗ್ಬೇಕು ಬ್ರಹ್ಮಾಂಡ. ಅಷ್ಟು ತಾಕತ್ವಾನ್ ಆತ್ಮ. ಆದರೆ ಶಕ್ತಿ ಇರುವುದು ಯಾವತ್ತು ಶಾಂತವಾಗಿರುತ್ತೆ. ಬೆಟ್ಟ ಬೇಕಾದಷ್ಟು ಗಟ್ಟಿ ಇದೆ ಹಾಗಂತ ಹುಡುಗಾಟಿಕೆ ಮಾಡೋದಿಲ್ಲ. ಅದು
ಘನತೆಯಿಂದ ಇರುತ್ತೆ, ಗಂಭೀರವಾಗಿರುತ್ತೆ, ಅಚಲವಾಗಿರುತ್ತೆ. ಇರುವೆ ಏನೂ ಇಲ್ಲ, ಶಕ್ತಿ ಸುಮ್ಮನೆ ಹಿಂಗೆ ಊದಿದ್ರು ಹೋಗುತ್ತೆ. ಆದರೆ ಎಷ್ಟು ಬಡದಾಡುತ್ತೆ, ಎಷ್ಟು ಬಡದಾಡುತ್ತೆ, ಎಷ್ಟು ಬಡದಾಡುತ್ತೆ. ಎಷ್ಟು ಬಲಹೀನವೋ ಅಷ್ಟು ಬಡಿದಾಟ, ಅಷ್ಟು ಚಂಚಲ. ಸೃಷ್ಟಿ ನಿಯಮ ಇದು. ಎಷ್ಟು ಬಲವಂತನೋ ಅಷ್ಟು ಅಚಲ, ಅಷ್ಟು ಸ್ಥಿರ, ಅಷ್ಟು ಗಂಭೀರ, ಅಷ್ಟು ಶಾಂತ. ಶಾಂತಿ ಶಕ್ತಿಯ ಸಂಕೇತ, ಅದು ಬಲಹೀನತೆಯ ಸಂಕೇತವಲ್ಲ. ಕೋಪ ಬಲಹೀನತೆಯ ಸಂಕೇತ. ವಿಕಾರಗಳೆಲ್ಲವೂ ಕೂಡ, ಸೆಳೆತಗಳೆಲ್ಲವೂ ಕೂಡ ಬಲಹೀನತೆಯ ರೋಗಗಳ ಸಂಕೇತವೇ ಹೊರತಾಗಿ ಮತ್ತೇನೂ ಅಲ್ಲ. ಆದರೆ ತಾಳ್ಮೆ, ಸಹನೆ, ಶಾಂತಿ ಇವೆಲ್ಲವೂ ಶಕ್ತಿಶಾಲಿ, ಅಚಲವಾಗಿರುವಂಥದ್ದು, ಗಂಭೀರವಾಗಿರುವಂಥದ್ದು, ಸ್ಥಿರವಾಗಿರುವಂಥದ್ದು, ಅವಿನಾಶಿಯಾಗಿರುವಂಥದ್ದು. ಇಂಥ ಆತ್ಮ ನಾನು ಸುಮ್ಮನೆ ಯಾವುದೂ ಅಲ್ಲ, ಹೆಂಗೆಂಗೋ ಅಲ್ಲ. ಪ್ರತಿಯೊಂದು ಆತ್ಮನೂ ಕೂಡ ಅಷ್ಟೇ ಪವರ್ಫುಲ್. ಆದರೆ ಡ್ರಾಮಾ ಅನುಸಾರ ಎಲ್ಲ ಆತ್ಮರು ವಿಸ್ಮೃತಿಯಲ್ಲಿರುವ ಕಾರಣ ಆ ಆತ್ಮೀಯ ಶಕ್ತಿಗಳಿಂದ ಬಳಲ್ತಾ ಇದ್ದಾರೆ ಅಷ್ಟೇ ಪಾತ್ರದಲ್ಲಿ. ಅದೇ ಪಾತ್ರದಲ್ಲಿ ನಾವು ಆತ್ಮರಿಗೆ ನಮ್ಮ ಸ್ವಸ್ಮೃತಿಯಲ್ಲಿ ಬಂದು ಆತ್ಮೀಯ ಶಕ್ತಿಯ ಅಧಿಕಾರದ ಮುಖಾಂತರ ಆತ್ಮರಿಗೆ ಸ್ಮೃತಿಯನ್ನು ಕೊಡುವ ಮೂಲಕ, ದೃಷ್ಟಿಯನ್ನು ಕೊಡುವ ಮೂಲಕ, ಶುಭ ಭಾವನೆಯನ್ನು ನೀಡುವ ಮೂಲಕ ಪುಣ್ಯ ಜಮ ಮಾಡಿಕೊಳ್ಳುವ ಒಂದು ಅವಕಾಶ. ಏನು ಆತ್ಮ ನಾನು? ಟಕ್ 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 ಎಷ್ಟು ದೇಶ ಬೇಕಾದ್ರೂ ತಿರುಗಿ ಬರೋ ತಾಕತ್ತಿದೆ ನನಗೆ. ವಿತೌಟ್ ಫ್ಯೂವಲ್, ಯಾವ ಫ್ಯೂವಲ್ ಅವಶ್ಯಕತೆ ಇಲ್ಲ. ಸುಮ್ಮನೆ ಸ್ಮೃತಿ ಮಾಡಿದ್ರೆ ನೆಗಿತಾ ಇರೋದೇ ಅಷ್ಟೇ, ಜಿಗಿತಾ ಇರೋದೇ ಆಕಾಶದ ಎತ್ತರಕ್ಕೆ. ಇಡೀ ಬ್ರಹ್ಮಾಂಡವನ್ನು ಒಂದು ಸೆಕೆಂಡಿನಲ್ಲಿ ಸುತ್ತಕೊಂಡು ಬರುವ ತಾಕತ್ತು ನನ್ನ ಆತ್ಮನಿಗಿದೆ. 3 ಲೋಕಗಳ ಸಂಚಾರ ಮಾಡುವ ತಾಕತ್ತು ನನ್ನ ಆತ್ಮನಿಗಿದೆ. ನನ್ನ ವೇಗಕ್ಕೆ ಸಮನಾದ ವೇಗ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ. ನನ್ನ ಶಕ್ತಿಗೆ ಸಮನಾದ ಶಕ್ತಿ ಮತ್ತೊಂದು ಜಗತ್ತಿನಲ್ಲಿಲ್ಲ. ನನ್ನಷ್ಟು ಸುಂದರ ಮತ್ತೊಂದು ಜಗತ್ತಿನಲ್ಲಿ ಇಲ್ಲ. ನನ್ನಷ್ಟು ಆನಂದ ಮತ್ತೊಂದು ಜಗತ್ತಿನಲ್ಲಿಲ್ಲ. ನನ್ನಷ್ಟು ಅಚಲ ಮತ್ತೊಂದು ಜಗತ್ತಿನಲ್ಲಿಲ್ಲ. ನನ್ನಷ್ಟು ಸ್ಥಿರ ಮತ್ತೊಂದು ಜಗತ್ತಿನಲ್ಲಿಲ್ಲ. ಪರಮಾತ್ಮನನ್ನು ಹೊರತುಪಡಿಸಿ, ನಾವೆಲ್ಲ ಆತ್ಮರನ್ನು ಹೊರತುಪಡಿಸಿ ಮತ್ಯಾವುದು ಕೂಡ ಈ ಸೃಷ್ಟಿಯಲ್ಲಿ ಆತ್ಮನಂತೆ ಶಕ್ತಿಶಾಲಿ, ಆತ್ಮನಂತೆ ಗುಣಶಾಲಿ, ಆತ್ಮನಂತೆ ಅಚಲ, ಆತ್ಮನಂತೆ ಶಕ್ತಿ, ಶಾಂತಿ ಮತ್ಯಾವುದರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ವಿಜುವಲೈಸೇಷನ್ ಮಾಡ್ಕೊಳ್ತಾ ಇದ್ದೀರಾ ನೀವು ಆತ್ಮವನ್ನು. ಸುಮ್ಮನೆ ಬರೀ ಮೈ ಆತ್ಮ ಹೂँ, ಮೈ ಆತ್ಮ ಹೂँ ಅಷ್ಟೇ ಅಲ್ಲ. ಮೈ ಆತ್ಮ, कैसी आत्मा, कैसे है आत्मा, बार बार उसका स्मृति करना है. ಆತ್ಮ ಆತ್ಮ ಅಂತ ಹೇಳಿದ್ರೆ ಅದೊಂದು ಹೆಸರಾಗುತ್ತೆ, ಓಂ ನಮಃ ಶಿವಾಯ ಅಂದಂಗೆ ಅಷ್ಟೇ. ಶಿವ ಅಂದರೆ ಶಿವನ ಶಕ್ತಿ ಗುಣಗಳನ್ನು ಸ್ಮೃತಿ ಮಾಡಿಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟು ಕೂಡ ನಾನು ಆತ್ಮ ಅನ್ನುವ ಬರೀ ಸ್ಮೃತಿ ಇದ್ದರೆ ಸಾಕಾಗೋದಿಲ್ಲ, ಸ್ವರೂಪ ಇದ್ದರೆ ಸಾಕಾಗೋದಿಲ್ಲ. ಗುಣಶಕ್ತಿಗಳ ಜೊತೆಗೆ ಇಮರ್ಜ್ ಮಾಡಿಕೊಂಡು ಅನುಭವಿಸುವುದು, ಇದು ನಿಜವಾದ ಯೋಗ, ಇದು ನಿಜವಾದ ಧಾರಣೆ, ಇದು ನಿಜವಾದ ಪುರುಷಾರ್ಥ. ನಾನು ಆತ್ಮನಿಗೆ ಯಾರನ್ನೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬ್ಯೂಟಿಫುಲ್ ಸೋಲ್. ಇದರ ಒಂದಷ್ಟು ಸ್ಮೃತಿಯಲ್ಲಿ ಇದ್ದು ನೋಡಿ, ಅದು ಏನು ಶಕ್ತಿ ಬಂದುಬಿಡುತ್ತೆ ನಮಗೆ ಅಂದರೆ ಅಪ್ಪ. ವಿವೇಕಾನಂದರು ಒಂದೊಂದು ಮಾತು ನಾನು
ಕೇಳ್ತಾ ಇದ್ದೆ ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆ. ಅಮೃತಶ್ಯ ಪುತ್ರ, ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಸಮುದ್ರವನ್ನೇ ದಾಟ್ತೇನೆ ಅನ್ನುವಂಥ ಒಂದು ಸಾಹಸವನ್ನು ಮಾಡು ಅಂತ ಹೇಳ್ತಾ ಇದ್ರು. ಇದು ಹೆಂಗೆ ಸಾಧ್ಯ ಮನುಷ್ಯ ಮಾತ್ರರಿಗೆ ಅಂತ ನಾನು ಕೂಡ ಆ ಟೈಮಲ್ಲಿ ಏನೋ ವಿಶೇಷ ಶಕ್ತಿ ಇರಬೇಕು ಅಂಥವ್ರಿಗೆ ಸಾಧ್ಯ, ನಮ್ಮಂಥವರೆಲ್ಲ ಅವ್ರ ಮಾತು ಕೇಳಿ ಸಮುದ್ರಕ್ಕೆ ಬಿದ್ದರೆ ಹೆಂಗಾಗಿ ಇದು ಕತಿ ಅಂತ ಸುಮ್ಮನೆ ಇರ್ತಿದ್ದೆ ನಾನು. ಆದರೆ ಅವರು ಹೇಳಿರೋದು ಶಾರೀರಿಕ ದೃಷ್ಟಿಯಲ್ಲಿ ಅಲ್ಲ, ಹದ್ದಿನ ದೃಷ್ಟಿಯಲ್ಲಿ ಅಲ್ಲ, ಬೇಹದ್ದಿನ ದೃಷ್ಟಿಯಲ್ಲಿ, ಚೈತನ್ಯದ ದೃಷ್ಟಿಯಲ್ಲಿ, ಒಳಗಿರುವ ಆತ್ಮದ ಶಕ್ತಿಯ ದೃಷ್ಟಿಯಲ್ಲಿ ಹೇಳಿದ್ದಾರೆ ಅಂತ ಇವಾಗ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಬರೀ ವಿವೇಕಾನಂದರ ಆತ್ಮ ಮಾತ್ರ ಅಲ್ಲ, ಜಗತ್ತಿನ ಪ್ರತಿಯೊಂದು ಆತ್ಮರೊಳಗಡೆಯೂ ಕೂಡ ಅದೇ ಶಕ್ತಿ ಹರಿತಾ ಇದೆ. ಹೋತ ಪ್ರೇತವಾಗಿ ಶಕ್ತಿ ಹರಿತಾ ಇದೆ ನನ್ನೊಳಗಡೆ. ಅಖಂಡವಾಗಿ ಶಕ್ತಿ ತುಂಬಿದೆ, ಗುಣಗಳು ತುಂಬಿದೆ. ಏನು ಬೇಕಾದರೂ ಸಾಧ್ಯ ನನ್ನಿಂದ. ಅಸಂಭವವನ್ನು ಸಂಭವ ಮಾಡುವ ತಾಕತ್ತು ನನ್ನೊಳಗಡೆ ಇದೆ. ಹಾಗಂತ ಮೊದಲು ನನ್ನ ಮೇಲೆ ನನಗೆ ನಿಶ್ಚಯ ಆಗಬೇಕು. ನನ್ನನ್ನು ನಾನು ಆ ಸ್ವರೂಪದಲ್ಲಿ ತಂದುಕೊಳ್ಬೇಕು. ನನ್ನೊಳಗಿಡುವ ಆ ಶಕ್ತಿಯನ್ನು ಇಮರ್ಜ್ ಮಾಡಿಕೊಳ್ಳೋದಕ್ಕೆ ಮೊದಲು ನನ್ನ ಶಕ್ತಿಯ ಪರಿಮಿತಿಯ ಬಗ್ಗೆ ನನಗೆ ಅರಿವಿರಬೇಕು. ಅಸೀಮ ನಾನು ಅಂತ ಗೊತ್ತಾಗಬೇಕು. ಬೇಹದ್ದಂತ ನನ್ನನ್ನು ನಾನು ಗಟ್ಟಿಯಾಗಿ ನಂಬಬೇಕು. ಅದಾದ ಮೇಲೇ ಒಳಗಿರುವಂಥ ಆತ್ಮ ಸುಪ್ತವಾಗಿರುವುದು ಜಾಗೃತಿಯಾಗಲಿಕ್ಕೆ ಸಾಧ್ಯ. ಗುಪ್ತವಾಗಿರುವುದು ಸುಪ್ತವಾಗಿ ಜಾಗೃತಿಯಾಗತ್ತೆ. ಸುಮ್ಮನೆ ಆತ್ಮ ಅಂದ್ರೆ ಆಗೋದಲ್ಲ, ಬರೆದ್ರೆ ಆಗೋದಿಲ್ಲ, ಯೋಗದಲ್ಲಿ ಮಾಡಿದ್ರೆ ಆಗೋದಿಲ್ಲ, ಬರೀ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆಗೋದಿಲ್ಲ, ಕಾಮೆಂಟ್ರಿ ಕೇಳಿದ್ರೆ ಆಗೋದಿಲ್ಲ, ರೆಡ್ ಲೈಟಲ್ಲಿ ಕೂತ್ಕೊಂಡ್ರೆ ಆಗೋದಲ್ಲ. ಇದು ಒಳಗಡೆಯಿಂದ ನನ್ನ ಮೇಲೆ ನನಗೆ ನಿಶ್ಚಯ, ನನ್ನ ಮೇಲೆ ನನಗೆ ನಂಬಿಕೆ, ನನ್ನ ಬಗ್ಗೆ ನನಗೆ ಅಭಿಮಾನ, ನನ್ನ ಬಗ್ಗೆ ನನಗೆ ಪೂರ್ತಿ ವಿಶ್ವಾಸ, ನನ್ನ ಬಗ್ಗೆ ನನಗೆ ಪೂರ್ಣ ಅರಿವು ಯಾವಾಗ ಆಗುತ್ತೋ ಆಗ ಆತ್ಮದರ್ಶನ, ಸ್ವದರ್ಶನ. ಯಾರಿಗೆ ಆತ್ಮಜಾಗೃತಿ, ಯಾರಿಗೆ ಸ್ವದರ್ಶನ, ಯಾರಿಗೆ ಆತ್ಮದರ್ಶನ ಆಗುತ್ತೋ ಅವರು ಮಾತ್ರ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ. ಅವರು ಮಾತ್ರ ಆತ್ಮೀಯ ಸೇವೆಯನ್ನು ಮಾಡಿ ಪುಣ್ಯ ಜಮ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಅವರು ಮಾತ್ರನೇ ಜಗತ್ತಿನಲ್ಲಿ ಏನಾದರೂ ಮಹಾನ್ ಕಾರ್ಯವನ್ನು, ಅಸಂಭವವನ್ನು ಸಂಭವ ಮಾಡಿ ತೋರಿಸೋದಕ್ಕೆ ಸಾಧ್ಯ. ಸುಮ್ಮನೆ ನಾವು ಸಂಪ್ರದಾಯವಾದಿಗಳಾದರೆ ಆಗೋ ಮಾತಲ್ಲ ಇದು. ಮುಳುಗಬೇಕು ಆಳದಲ್ಲಿ, ಇಳಿಬೇಕು ತಳಕ್ಕೆ. ಇದಕ್ಕೆ ಛಲ ಬೇಕು, ಸಾಹಸ ಬೇಕು, ನಿಶ್ಚಯ ಬೇಕು, ದೃಢ ಪ್ರತಿಜ್ಞೆ ಮಾಡಬೇಕು. ಆಗ ಮಾತ್ರ ಇಂಥ ಅಸಂಭವನ ಸಂಭವ ಮಾಡಿ ಮಹಾತ್ಮರಾಗಲಿಕ್ಕೆ, ಪುಣ್ಯಾತ್ಮರಾಗಲಿಕ್ಕೆ, ದೇವಾತ್ಮರಾಗಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಕೂಡ ಸಾಮಾನ್ಯರಂತೆ ಜೀವಿಸೋದು ಬೇಡ. ಇನ್ಮೇಲೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹೋಗೋದು ಬೇಡ. ವ್ಯರ್ಥ ಮಾತುಗಳು, ವ್ಯರ್ಥ ಸಂಪಾದನೆ, ವ್ಯರ್ಥ ಸಂಬಂಧಗಳ ಜೊತೆ ಬಡಿದಾಡಿಕೊಂಡಿರೋದಲ್ಲ. ನಾನು ವಿಶ್ವಕ್ಕೆ ಸಂಬಂಧಪಟ್ಟವು, ವಿಶ್ವ ಪರಿವರ್ತಕ ನಾನು, ವಿಶ್ವ ಸೇವೆಗಾಗಿ ಅವತರಿತನಾದವನು ನಾನು. ವಿಶ್ವದಲ್ಲಿರುವವರೆಲ್ಲರೂ ನನ್ನ ಸಹೋದರಾತ್ಮ, ವಿಶ್ವವೆಲ್ಲವೂ ನನ್ನ ಮನೆ. ಅಷ್ಟು ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ ಎಂದು ಯಾವಾಗ ನಾವು ಭಾವಿಸುತ್ತೇವೆಯೋ ಆಗ ನಮ್ಮ ಶಕ್ತಿ ವೃದ್ಧಿಯಾಗುತ್ತೆ, ವಿಕಸನವಾಗುತ್ತೆ ಬುದ್ಧಿ, ವಿಶಾಲವಾಗುತ್ತೆ ದೃಷ್ಟಿ. ಆಗ ಅಸಂಭವವು ಸಂಭವವಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ಅಸೀಮವಾದ ಶಕ್ತಿ ಮತ್ತು ಗುಣಗಳ ಪ್ರವಾಹದ ಅನುಭೂತಿಯನ್ನು ಮಾಡೋಣ. ಆ ಮುಖೇನ ಆ ಗುಣ ಶಕ್ತಿಗಳ ಅಧಿಕಾರದ ಮೇಲೆ, ಅದರ ಆಧಾರದ ಮೇಲೆ ಅನೇಕ ಕೋಟ್ಯಾಂತರ ಆತ್ಮರ ದಾಹವನ್ನು ತೀರಿಸಿ ಪುಣ್ಯಾತ್ಮರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡಿ. ಅಚ್ಚಾ, ಓಂ ಶಾಂತಿ.